ನಟನೆ ಹೊರತಾಗಿ ಯಾವತ್ತಾದ್ರೂ ನಿರ್ದೇಶನದ ಕಡೆ ಮುಖ ಮಾಡ್ಬೇಕು, ಫಿಲ್ಮ್ ರೈಟಿಂಗ್ ಕಡೆ ಮುಖ ಮಾಡ್ಬೇಕು ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ದೀರಾ? ಕೆಲಸ ಮಾಡಿದ್ದೇನಾದ್ರೂ ಇದೆಯಾ? ಅಂದ್ರೆ ಮಾಡ್ಬೇಕು ಅನ್ನೋದು ಮನ್ಸಲ್ಲಿ ಡೀಪ್ ಡೌನ್ ಅಲ್ಲಿ ಇದೆ, ಓಕೆ. ಮಾಡ್ಬೇಕು ಅನ್ನೋದು. ಬಟ್ ಆದ್ರೆ ಈಗ ನಂದು ಅಂದ್ರೆ ನಂಗೆ ಆಕ್ಚುಲಿ ಆಕ್ಟಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು. ಸೊ ನಂಗೆ ಏನ್ ಮೂವೀಸ್ ಮಾಡ್ಬೇಕು ಅನ್ನೋದಿದೆ. ಸೊ ಅದನ್ನ ಫಸ್ಟ್ ಕರಗತ ಮಾಡ್ಬೇಕು ಅಂದ್ರೆ ನಮ್ ಟೀಮ್ದೇ ಒಂದು ಮಾಡ್ಬೇಕಂತ ಇದೆ. ಸೊ ಮೂವಿ, ಸೊ ಅದೆಲ್ಲ ಫಸ್ಟ್ ಮಾಡಿ ನಂತರ ಆಮೇಲೆ ಬೇಕಾದ್ರೆ ನೋಡೋಣ. ಬಟ್ ಅಲ್ಲಿ ತನಕ ಅದ್ರದ್ದು ಏನ್ ಸದ್ಯಕ್ಕೆ ಪ್ಲಾನ್ಸ್ ಏನಿಲ್ಲ. ಓಕೆ. ಸೊ ಇವಾಗ ನೀವು ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷಗಳಾಗಿದೆ. ಸೊ ಸಿನಿಮಾ ನಟನೆ ಅವಕಾಶಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೇಗ್ ಬರ್ತಾ ಇದೆ, ಅಥವಾ ನೀವ್ ಹೇಗ್ ಚೂಸ್ ಮಾಡ್ತಿದ್ದೀರಾ? ಇಲ್ಲ ಮ್ಯಾಮ್, ಅಂದ್ರೆ ಮೊದಲು ಈಗ ಶೆಟ್ರು ಸಂಸಾರ ಮತ್ತೆ ಜುಗ್ಗ ನನ್ನ ಗಂಡ ಆಗೋಕ್ಕಿಂತ ಮುಂಚೆ ಅದೇ ಹೇಳದ್ನಲ್ಲ, ನನ್ಗೆ ಏನು ಇರ್ಲಿಲ್ಲ. ನಾನು ಫ್ರೀಲಾನ್ಸಿಂಗ್ ಎಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನಂದು ಇನ್ನೊಬ್ರು ವಿಕಾಸ್ ಸರ್ ಅಂತ ಇದ್ದೆ, ಕಾರ್ಬಾರ್ ಪಿಕ್ಚರ್ಸ್. ಸೊ ಅವ್ರು ನಂಗೆ ಇದು ಏನೋ ವೆಡ್ಡಿಂಗ್ ಫೋಟೋಗ್ರಫಿ, ವೆಡ್ಡಿಂಗ್ ವಿಡಿಯೋ ಶೂಟ್ಸ್ಗೆಲ್ಲ ನಾನು ಅವ್ರು ಕರ್ಕೊಂಡು ಹೋಗ್ತಿದ್ರು. ನಾನು ಅವ್ರ ಅಸಿಸ್ಟೆಂಟ್ ಆಗಿ ಹೋಗ್ತಿದ್ದೆ. ಸೊ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡ್ತಿದ್ದೆ. ಎಷ್ಟು ಒಂದೂವರೆ ವರ್ಷ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಅಲ್ಲಿ ಏನು ಶೂಟ್ ಮಾಡ್ಕೊಂಡು ಬಂದ್ವಿ ಅದನ್ನ ನಂಗೆ ಎಡಿಟಿಂಗ್ ಇವು ಕೊಡೋರು ಅವರು. ಸೊ ಅದನ್ನ ಎಡಿಟ್ ಮಾಡ್ಬಿಟ್ಟು ನಾನು ಆ ಥರ ಸಂಪಾದನೆ ನಡೀತಿತ್ತು ನಾನು. ಸೊ ಇದೆರಡು ಆದ ನಂತರ ಅಂದ್ರೆ ಈಗ ಆಕ್ಚುಲಿ ನಂಗೆ ಬರ್ತಾ ಇದೆ ಒಂದು ಆಫರ್ಸ್ಗಳು ಬರ್ತಾ ಇದೆ. ಅಂದ್ರೆ ಸಿನಿಮಾದಾಗಿರ್ಬೋದು, ಶಾರ್ಟ್ ಫಿಲ್ಮ್ಸ್ ಅಂತೂ ತುಂಬಾ ಬರ್ತಾ ಇದೆ. ಬಟ್ ಅಂದ್ರೆ ನಂಗೆ ಮಾಡಕ ಇಷ್ಟ ಇಲ್ಲ. ಅಂದ್ರೆ ಏನಾಗಿದೆ ಅಂದ್ರೆ ನಾ ಇದಕ್ಕಂತ ಬಂದು ಇದಕ್ಕೆ ಸೀಮಿತ ಆಗೋದಕ್ಕೆ ಇಷ್ಟ ಇಲ್ಲ, ಶಾರ್ಟ್ ಫಿಲ್ಮ್ಸ್ಗೆ ಸೀಮಿತ ಆಗೋದಕ್ಕೆ ಇಷ್ಟ ಇಲ್ಲ. ಸೊ ಇಲ್ಲ, ಇದು ನೆಕ್ಸ್ಟ್ ಏನೋ ಒಂದು ಹಂತ ಇದೆ. ಸೊ ಅದನ್ನ ತಲುಪೋಣ, ಬೇಡ ಇಲ್ಲೇ ಇರೋದು ಬೇಡ ಅನ್ನೋದು ಇಂಟೆನ್ಷನ್. ಸೊ ಸಿನಿಮಾಗಳದ್ದು ಬರ್ತಾ ಇದೆ. ಸೊ ಆಗ್ತದೆ. ಈಗ ಫಸ್ಟ್ ಲವ್ ಗುರು ಅಂತ ಸಿನಿಮಾ ನಡೀತಾ ಇದೆ ಆಲ್ರೆಡಿ ನಂದು. ಅದು ನಡೀತಾ ಇದೆ, ಸಿನಿಮಾ ಒಂದು ಶೂಟ್ ಆಗ್ತಾ ಇದೆ. ಸೊ ಅದ್ರ ನಂತರ ಇನ್ನೊಂದು ಸಿನಿಮಾದಿದೆ ಇದೆ. ಬಟ್ ಸಿನಿಮಾನೇ ಸೊ ಸಿನಿಮಾನೇ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇರೋದ್ರಿಂದ ಫಿನಾನ್ಷಿಯಲಿ ಚೆನ್ನಾಗಿಲ್ಲ, ಬಟ್ ಇದೆ. ಆಗುತ್ತೆ. ಬಿಕಾಸ್ ನೀವು ಸ್ಟಾರ್ಟಿಂಗ್ ಬಂದಿದ್ದಕ್ಕೂ ಇವಾಗ ಬಂದಿದ್ದಕ್ಕೂ ನಿಮ್ಗೆ ಡಿಫ್ರೆನ್ಸ್. ಓಕೆ. ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಪವರ್ಫುಲ್ ಮೀಡಿಯಾ ಅಲ್ವಾ ಆಕ್ಚುಲಿ. ಅಂಡ್ ನೀವು ಇವಾಗ ನಟನೆಯಲ್ಲಿ ಕೂಡ ಜನ ನಿಮ್ಮನ್ನ ಫಾಲೋ ಮಾಡ್ತಾರೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಫಾಲೋ ಮಾಡ್ತಾರೆ. ಸೊ ಇವಾಗ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ, ಅಂದ್ರೆ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ನನಗೂ ಕೂಡ ಇಂಥದ್ದೇ ಜವಾಬ್ದಾರಿಗಳಿದೆ ಅಂತ? ಬಿಕಾಸ್ ನಾವ್ ಏನೇ ಕಾಂಟೆಂಟ್ ಹಾಕಿದ್ರು ಕೂಡ ಜನ ನೋಡ್ತಾರೆ, ನಮ್ ಫಾಲೋವರ್ಸ್ ನಮ್ಮನ್ನ ಫಾಲೋ ಮಾಡ್ತಾರೆ, ನಾವ್ ಏನ್ ಮಾತಾಡಿದ್ರು ಕೂಡ ಅವ್ರು ತಗೋತಾರೆ ಅನ್ನೋದೆಲ್ಲ ತಲೆಯಲ್ಲಿರುತ್ತೆ. ಸೊ ನಿಮ್ಗೆ ಅನ್ಸುತ್ತಾ, ನಾನು ಇನ್ಫ್ಲೂಯೆನ್ಸರ್ ಆಗಿ ನನ್ಗೆ ಒಂದಿಷ್ಟು ಜವಾಬ್ದಾರಿಗಳಿದೆ ಸೋಷಿಯಲ್? ಈಗ ಏನೇನೋ ಕಂಟೆಂಟ್ ಮಾಡಿ ಹಾಕೋದಕ್ಕೂ ಅಂದ್ರೆ ಹೌದು ಸರಿ ಅಲ್ಲ. ಅಂದ್ರೆ ಈಗ ನಾವು ಜನನ ಮನೋರಂಜಿಸ್ಬೇಕಂತ ಏನೇನೋ ಬ್ಯಾಡ್ದಿರೋದೆಲ್ಲ ಮಾಡಿ ಹಾಕಿದ್ದು ನಮ್ಮ ಇಮೇಜ್ ನಾವೇ ಹಾಳು ಮಾಡ್ಕೊಳೋದು. ಸೊ ಅದ್ ಮಾಡ್ಬೇಕಂತ ಏನ್ ನೆಸೆಸಿಟಿ ಇಲ್ಲ. ಜನರಿಗೆ ಏನ್ ಫನ್ ಎಲಿಮೆಂಟ್ಸ್ಗೆ ಏನ್ ಬೇಕು ಅದನ್ನ ಮಾತ್ರ ಕೊಟ್ರೆ ಸಾಕು ಅಂತ. ಬ್ಯಾಡ್ದಿರೋದು ಮೇ ಬಿ ಡಬಲ್ ಮೀನಿಂಗ್ ಆಗಿರ್ಬೋದು, ಆ ಥರದ್ದು ನೆಸೆಸಿಟಿ ಇಲ್ಲ. ಮಾಡಿದ್ದೀನಿ ನಾನು ಒಂದು ಯಾವುದೋ ಇಷ್ಟು ಶಾರ್ಟ್ ಫಿಲ್ಮಲ್ಲಿ ಇಲ್ಲಿ ತನಕ ಆ್ಯಕ್ಚುಲಿ ಆಲ್ಮೋಸ್ಟ್ ನೀವು ಮ್ಯಾಕ್ಸಿಮಮ್ ನೋಡಿ 90% ನಿಮ್ಗೆ ಇರಲ್ಲ. ಒಂದು ಅಕಟ ಅಂತ ಒಂದು ಶಾರ್ಟ್ ಫಿಲ್ಮ್ ಯಾವ್ದು ಮೀಸೆ ಒಂದು ಜಡೆ ಆದ ನಂತರ ಮಾಡಿದ್ದಿತ್ತು. ಸೊ ಅದ್ರಲ್ಲಿ ಒಂದು ಅಂದ್ರೆ ಕ್ರಿಂಜ್ ಅನ್ಸೋ ಥರ ಅನ್ಸತ್ತೆ ಬಿಟ್ರೆ, ಬಟ್ ಇಲ್ಲಿ ತನಕ ಮಾಡಿದ್ರಲ್ಲಿ ಯಾವುದೂ ಇಲ್ಲ. ಬಟ್ ಆ ಥರ ಮಾಡಬಾರ್ದು. ಅದೇ ಮುಂದೆ ಆಗಲಿ ಮೇ ಬಿ ಮೂವೀಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಆ ಥರ ಮಾಡಬಾರ್ದು ಅನ್ನೋ ಇಂಟೆನ್ಷನ್ ನಂದಿದೆ. ಸೊ ನೀವು ನಟನಾಗಿ ಇಲ್ಲಿವರೆಗೂ ಎಷ್ಟೊಂದು ಶಾರ್ಟ್ ಫಿಲ್ಮ್ಸ್ ಗಳನ್ನ ಮಾಡ್ಕೊಂಡು ಬಂದಿದ್ದೀರ ಅಲ್ವಾ? ಶಾರ್ಟ್ ಫಿಲ್ಮ್ಸ್ ಕಿಂಗ್ ಅಂತಾನೆ ಅನ್ನೋದು ಆಕ್ಚುಲಿ ಚಿಕ್ಕದಾಗಿ. ಶಾರ್ಟ್ ಫಿಲ್ಮ್ ಕಿಂಗ್ ಇನ್ನು ತುಂಬಾ ಜನ ಇದ್ದಾರೆ, ನಾನು ಏನಲ್ಲ. ಓಕೆ, ನಿಮ್ಮ ಪರ್ಸನಲ್ ಶಾರ್ಟ್ ಫಿಲ್ಮ್ ಯಾವ್ದು? ಅಂದ್ರೆ ಮನ್ಸಿಗೆ ತುಂಬಾ ಹತ್ರ ಆಗಿರುವಂತ ಶಾರ್ಟ್ ಫಿಲ್ಮ್? ಮನ್ಸಿಗೆ ತುಂಬಾ ಹತ್ರ ಆಗಿರೋ ಶಾರ್ಟ್ ಫಿಲ್ಮ್ ನಂಗೆ ಆಕ್ಚುಲಿ ಅಂದ್ರೆ ಡಿಯರ್ ಜಾನು ತುಂಬಾ ಹತ್ರ ಆಗಿದೆ. ಯಾಕಂದ್ರೆ ಸಿನಿಮಾ ಮಾಡೋ ಇಂಟೆನ್ಷನ್ ಅಲ್ಲಿ ಬಂದಾಗ ಅಂದ್ರೆ ಅಂದ್ರೆ ಈಗ ಜನಗಳಿಗೆ ಕಾಮಿಡಿ ಕಂಟೆಂಟ್ಸ್ ಬರ್ತದೆ ನಿಜ, ಬಟ್ ಆದರೆ ಒಂದು ಸ್ಟೋರಿ ವೈಸಲ್ಲಿ ಒಂದು ಸ್ಟೋರಿ ಹೇಳಬೇಕು. ಈಗ ನಮ್ದು ಕಾಮಿಡಿ ಕಂಟೆಂಟ್ಸ್ಗಳು ನಿಮಗೆ ಸ್ಟೋರಿ ಅಂತ ಅನ್ಸಲ್ಲ, ರಿಯಾಲಿಟಿ ಕನೆಕ್ಟ್ ಆಗುತ್ತೆ. ಕಂಟೆಂಟ್ ಮಾಡಿದರೆ ಒಂದು ರಿಯಾಲಿಟಿ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಬಿಟ್ರೆ ಒಂದು ಕಂಪ್ಲೀಟ್ ಒಂದು ಸ್ಟೋರಿ ಅಂತ ನಿಮಗೆ ಫೀಲ್ ಆಗಲ್ಲ. ಸ್ಟೋರಿ ಅಂತ ಕೆಲವು ಫೀಲ್ ಆಗುತ್ತೆ, ಬಟ್ ಕೆಲವು ಅಷ್ಟು ಫೀಲ್ ಆಗಲ್ಲ. ಸೊ ನನಗೆ ಡಿಯರ್ ಜಾನು ಬಂದು ನಾನು ಯಾವಾಗಲೂ ಮೂವಿ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಆ್ಯಕ್ಚುಲಿ ರಾಮ್ ಕಾಮ್ ರೊಮ್ಯಾಂಟಿಕ್ ಕಾಮಿಡಿ ಜಾನರ್ಸ್ ತುಂಬ ಇಷ್ಟ, ರಾಮ್ ಕಾಮ್ಸ್ ಎಲ್ಲ ಮಾಡಬೇಕು ಅಂತ. ಸೊ ಡಿಯರ್ ಜಾನು ನನಗೆ ತುಂಬ ಏನಕ್ಕೆ ಇಷ್ಟ ಅಂದರೆ ಅದರಲ್ಲಿ ಒಂದು ಒಳ್ಳೆ ಡ್ರಾಮಾ ಇದೆ, ಒಂದು ಒಳ್ಳೆ ಕಥೆ ಇದೆ, ಒಂದು 2 ಬೈಕ್ ಲವ್ ಸ್ಟೋರಿ ಇದೆ. ಸೊ ಅದು ನನಗೆ ತುಂಬ ಕನೆಕ್ಟ್ ಆಯಿತು. ನಂಗೆ ತುಂಬ ಒಂಥರ ಇಷ್ಟ ಆ ಕಂಟೆಂಟ್, ಆ ಥರ ಕಂಟೆಂಟ್ ಆಗಲಿ. ರೊಮ್ಯಾಂಟಿಕ್ ಕಾಮಿಡಿ ವಿತ್ ಒಂದು ಪ್ಯೂರ್ ಲವ್ ಸ್ಟೋರಿ ಹೋಗೋ ಥರದ್ದು. ಈಗ ಸಪ್ತಸಾಗರದ ಆಚೆಯಲ್ಲೂ ನಂಗೆ ಅದ್ರಲ್ಲಿ ಭಾರಿ ತುಂಬ ಇಷ್ಟ, ಅದು ತುಂಬ ಕನೆಕ್ಟ್ ಆಗುತ್ತೆ. ಸೊ ಆ ಥರ ಕಂಟೆಂಟ್ ಮಾಡೋದಕ್ಕೆ ಭಾಳ ಇಷ್ಟ. ಇಷ್ಟು ಮಾಡಿದ್ರಲ್ಲಿ ನಂಗೊಂದು ಏನೋ ಒಂದು ಇಷ್ಟ ಆಗಿದೆ ಅಂತ ಅನ್ಸಿದ್ರೆ
ಡಿಯರ್ ಜಾಸ್ತಿ ಇಷ್ಟ ಆಗಿದೆ. ಯಾಕೆ ಅಂತಂದ್ರೆ ಇವಾಗ ಯಾವ್ದೇ ಆಕ್ಟರ್ ಎಷ್ಟೊಂದು ಮೂವೀಸ್ ಗಳನ್ನ ಮಾಡ್ತಾರೆ ಅಲ್ವಾ, ನಮಗ್ ಫೇವ್ರೆಟ್ ಒಂಥರ ಇರುತ್ತೆ, ಬಟ್ ನಟರಾಗಿ ನೀವ್ ಆಕ್ಟಿಂಗ್ ಮಾಡೋರಿಗೆ ಒಂಥರ ಡಿಫ್ರೆಂಟ್ ಫೀಲ್ ಇರುತ್ತೆ. ಬಿಕಾಸ್ ನೀವ್ ಯಾವ್ದೇ ಕೊಟ್ರು ಮಾಡ್ತೀರಾ, ಬಟ್ ಮನ್ಸಿಗೆ ಹತ್ರ ಆಗೋದು ಒಂದೊಂದು ಮಾತ್ರ ಇರುತ್ತೆ ಅಲ್ವಾ. ಓಕೆ, ಇವಾಗ ಉತ್ತರ ಕರ್ನಾಟಕ ಅಂತ ನಾವು ತಗೊಳಕ್ ಬಂದ್ರೆ ಎಷ್ಟು ಫನ್ನಿ ಕಾಂಟೆಂಟ್ಸ್ ಇರುತ್ತೆ. ಇವಾಗ ಎಷ್ಟೊಂದ್ ಜನ ಎಮರ್ಜಿಂಗ್ ಕಾಂಟೆಂಟ್ ಕ್ರಿಯೇಟರ್ಸ್ ಇದಾರೆ, ಅಂಡ್ ಅವರೆಲ್ಲರೂ ಸೇರಿ ಎಷ್ಟೊಂದು ಶಾರ್ಟ್ ಫಿಲ್ಮ್ ಗಳನ್ನ ಮಾಡಿದ್ದಾರೆ. ಅಂಡ್ ಅಲ್ಲಿ ವ್ಯೂವರ್ಶಿಪ್ ಕೂಡ ಚೆನ್ನಾಗಿದೆ, ಅವ್ರು ಏನ್ ಹಾಕಿದ್ರು ಕೂಡ ಚೆನ್ನಾಗಿ ನೋಡ್ತಾರೆ, ಬಿಕಾಸ್ ಅಷ್ಟು ಫನ್ನಿ ಆಗಿ ಕಾಣಿಸುತ್ತೆ. ಇದೊಂಥರ ಒಳ್ಳೆ ಟ್ರೆಂಡ್ ತರನೇ ಸ್ಟಾರ್ಟ್ ಆಗಿದೆ ಅಂತ ಅನ್ಬೋದು. ನೀವ್ ಈ ಉತ್ತರ ಕರ್ನಾಟಕದ ಶಾರ್ಟ್ ಫಿಲ್ಮ್ಸ್ ಗಳನ್ನೆಲ್ಲ ಫಾಲೋ ಮಾಡ್ತೀರಾ? ಅಂದ್ರೆ ನಾನು ಒಂದು ಎರಡು ಮೂರು ನೋಡಿದೀನಿ ಮ್ಯಾಮ್, ಬಟ್ ಅದೇ ಕಂಪ್ಲೀಟ್ ಫಾಲೋ ಅಂತ ಮಾಡ್ತಿಲ್ಲ. ಒಂದು ಇವ್ರದ್ದು ಮಲ್ಲು ಜಮಖಂಡಿ ಅವ್ರದ್ದು, ಆತರ ಒಂದು 2-3 ಜನರದ್ದು, ಪ್ರಿಯ ಸರ್ದಿ ಅವ್ರದ್ದು, ಅವ್ರದ್ದೆಲ್ಲ ಕಂಟೆಂಟ್ಸ್ ಗಳನ್ನ ನೋಡಿದೀನಿ, ಅಷ್ಟು ಫಾಲೋ ಮಾಡ್ತಿಲ್ಲ. ಓಕೆ, ಯಾಕೆ ಅಂತಂದ್ರೆ ಇವಾಗ ನಾವ್ ಯಾವ್ದೇ ಕೆಲಸದಲ್ಲಿ ಇದ್ರು ಕೂಡ ಇನ್ನೊಬ್ರು ನೋಡಿ ಕಲಿಯೋದಿರುತ್ತೆ, ಇಲ್ಲಾಂದ್ರೆ ಮಜಾ ಮಾಡ್ಕೊಂಡು ನೋಡೋದಿರುತ್ತೆ, ಚೆನ್ನಾಗ್ ಮಾಡ್ತಿದ್ದಾರೆ ಅನ್ಕೊಂಡು ಅಂತ. ಓಕೆ, ಇವಾಗ ಆಕ್ಟಿಂಗ್ ಆಗ್ಲಿ ಅಥವಾ ಯಾವ್ದೇ ಆಗ್ಲಿ ಜನರ ನಗ್ಸೋದು ಎಷ್ಟು ಕಷ್ಟ ಅಲ್ವಾ. ಆಕ್ಚುಲಿ ಅದು ಪುಣ್ಯದ ಕೆಲಸ ಕೂಡ ಹೌದು, ತುಂಬಾ ಕಷ್ಟ ಕೂಡ ಹೌದು. ಅಂಡ್ ಶಾರ್ಟ್ ಫಿಲ್ಮ್ ಗಳಲ್ಲಿ ಎಷ್ಟೊಂದು ಲಕ್ಷಾಂತರ ಜನರನ್ನ, ಕೋಟ್ಯಾಂತರ ಜನರನ್ನ ನಗ್ಸ್ತಾನೆ ಬಂದಿದ್ದೀರಾ ನೀವು. ಸೊ ಈ ಜರ್ನಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಇಲ್ಲ, ಅದನ್ನ ಹೇಳಿದ್ನಲ್ಲ, ಆಕ್ಚುಲಿ ನನ್ನ ಶಾರ್ಟ್ ಫಿಲ್ಮ್ ಅನ್ನೋದೇ ಒಂದು ಕಲಿಕೆ ಇದೆ. ಪ್ರತಿಯೊಂದು ಶಾರ್ಟ್ ಫಿಲ್ಮ್ ನಾನು ತುಂಬಾ ಕಲ್ತಿದ್ದೀನಿ. ಮೇ ಬಿ ನನಗೆ ಈ ಶಾರ್ಟ್ ಫಿಲ್ಮ್ಸ್ ಇಲ್ಲ ಅಂತ ಅಂದಿದ್ರೆ ನಂಗೆ ಈಗ ನಾನು ಏನು ಮೂವಿ ಮಾಡ್ತಾ ಇದ್ದೀನಿ ಅದು ನಂಗೆ ಸಿಗ್ತಾನೆ ಇರಲಿಲ್ಲ. ಸೊ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಪಾತ್ ಟು ಮೀ. ಇದೇ ಪಾತ್ ನನಗೆ ಕ್ರಿಯೇಟ್ ಮಾಡಿದ್ದ. ಸೊ ಅದಕ್ಕೆ ಇಲ್ಲಿ ನಾನು ತುಂಬ ಕಲ್ತಿದ್ದೀನಿ, ತುಂಬ ಕಲ್ತಿದ್ದೀನಿ. ಒಂದು ಅಷ್ಟಿಷ್ಟ ಅಂತ ಅಲ್ಲ, ಮೇ ಬಿ ಆ್ಯಕ್ಟಿಂಗ್ ನಾನು ಎಲ್ಲೂ ಕೋರ್ಸ್ ಆಗಲಿ ಥಿಯೇಟರ್ಸ್ಗಾಗಲಿ ಎಲ್ಲೂ ಹೋಗಿ ಏನು ಕಲ್ತಿಲ್ಲ. ಬಟ್ ನಾನು ರಿಯಲ್ ಆಗಿ ಕಲ್ತಿದ್ದೀನಿ ಅಂತ ಅಂದರೆ ನಾನು ಶಾರ್ಟ್ ಫಿಲ್ಮ್ಸಿಂದನೇ ಕಲ್ತಿದ್ದೆ. ನಾ ಈಗ ಎಷ್ಟು ಕಲ್ತಿದ್ದೀನಿ ಅನ್ನೋ ರೇಂಜಿಗೆ ಏನಿಲ್ಲ, ಬಟ್ ಏನು ಕಲ್ತಿದ್ದೀನಿ ಈಗ ಸದ್ಯಕ್ಕೆ ಎಷ್ಟು ಮಟ್ಟಿಗೆ ಒಂದು ನಾಲೆಜ್ ಇದೆ, ಆ ನಾಲೆಜ್ ಕಂಪ್ಲೀಟ್ ನಾನು ಗೇನ್ ಆಗಿದ್ರೆ ನಾನು ಕಂಪ್ಲೀಟ್ ಒಂದು ಶಾರ್ಟ್ ಫಿಲ್ಮ್ಸಿಂದನೇ ಗೇನ್ ಆಗಿದೆ. ವೆರಿ ನೈಸ್. ಆಕ್ಚುಲಿ ಇಷ್ಟು ಕ್ವಶನ್ಸ್ ಅಲ್ಲೂ ಕೂಡ ನೀವು ಆನ್ಸರ್ ಮಾಡುವಾಗ ಖುಷಿ ಕಾಣಿಸ್ತಾ ಇದೆ ಮುಖದಲ್ಲಿ. ಅಂದ್ರೆ ಆ ಡೇಸ್ ಹೇಗಿತ್ತು, ಯಾರ್ಯಾರೆಲ್ಲ ಹೆಲ್ಪ್ ಮಾಡಿದ್ರು, ಅಂಡ್ ಯಾವ್ಯಾವ ತರ ಯಾರ್ಯಾರಿಂದ ಏನೇನ್ ಕಲ್ತ್ರಿ, ಏನಾಗ್ಬೇಕು ಅಂತ ಬಂದಿದ್ರಿ ಅಂತ. ಓಕೆ, ಸೊ ಕೊನೆಯದಾಗಿ ನಿಮ್ಮ ಫಾಲೋವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ಇಷ್ಟು ಟೈಮಿಂದನೂ ಕೂಡ ನಿಮ್ ಶಾರ್ಟ್ ಫಿಲ್ಮ್ ನ ನೋಡ್ತಾ ಬಂದಿದ್ದಾರೆ, ಇವಾಗ ಸಿನಿಮಾಗೆ ಕೂಡ ಎಂಟ್ರಿ ಕೊಡ್ತಾ ಇದ್ದೀರಾ. ಸೊ ಮನ್ಸಿಂದ ನಿಮ್ಮನ್ನು ಫಾಲೋ ಮಾಡೋರಿಗೆ ಏನ್ ಹೇಳ್ಬೇಕು ಅಂತ? ಸೊ ಯಾರೇ ಫಾಲೋವರ್ಸ್ ಆಗಿರ್ಬೋದು, ಅಂದ್ರೆ ನನ್ನ ಇಲ್ಲಿ ತನಕ ಶಾರ್ಟ್ ಫಿಲ್ಮ್ ಜರ್ನಿಯಲ್ಲಿ ಎಷ್ಟು ಜನ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಪ್ರತಿಯೊಬ್ಬರ ಹತ್ರನೂ ಇದೇ ಕೇಳ್ಕೊಳ್ಳೋದು ಏನಂದರೆ, ನಾನು ಬರೀ ಶಾರ್ಟ್ ಫಿಲ್ಮ್ ಅಂತ ಬಂದವನಲ್ಲ. ಸೊ ಮೂವೀಸ್ ಮಾಡೋ ಇಂಟೆನ್ಷನಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡು ಬಂದವನು. ಸೊ ಮುಂದೆ ಈಗ ನನ್ನ ಮೂವಿಗಳು ಬರ್ತದೆ, ಖಂಡಿತ ಬರ್ತದೆ, ಮಾಡೇ ಮಾಡ್ತೀನಿ, ಅದರಲ್ಲಿ ಡೌಟ್ ಇಲ್ಲ. ಬಟ್ ಮೂವಿ ಬಂದಾಗ ಮೇ ಬಿ ಶಾರ್ಟ್ ಫಿಲ್ಮ್ ಥರ ಜರ್ನಿ ಅಲ್ಲ ಮೂವಿದು ಜರ್ನಿ ಏನಿದೆ, ಅದು ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಸೊ ಪ್ರತಿಯೊಬ್ಬರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಸಿನಿಮಾ ಬಂದಾಗ ದಯವಿಟ್ಟು ಪ್ರತಿಯೊಬ್ಬರು ನೀವು ಶಾರ್ಟ್ ಫಿಲ್ಮ್ಗಾಗಲಿ ನಾನು ಮಾಡ್ತಿರೋ ಕಂಟೆಂಟ್ಸ್ಗಳು ಏನಿದೆ ಪ್ರತಿಯೊಂದಕ್ಕೂ ನೀವು ಎಷ್ಟು ಸಪೋರ್ಟ್ ಮಾಡಿದ್ದೀರಾ ಅಷ್ಟೇ, ಅದಕ್ಕಿಂತ ದುಪ್ಪಟ್ಟು ಸಪೋರ್ಟ್ ನನ್ನ ಸಿನಿಮಾಗಳಿಗೆ ನೀವು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಅಂಡ್ ಒಬ್ಬ ನಟನಾಗಿ ಬಂದಾಗ ಏನೇನೆಲ್ಲ ಕಷ್ಟಗಳನ್ನ ಎದುರಿಸ್ತೀರಾ, ಅಂಡ್ ಯಾವ್ಯಾವ ತರ ಒಂದೊಂದೇ ಮೆಟ್ಲು ಹತ್ಕೊಂಡು ಬರ್ತೀರಾ ಅಂತ ನೋಡತಾರೆ ಅನಿಸ್ತು. ಐ ಆಮ್ ಸೋ ಶೋರ್ ದಟ್ ಯಾರೆಲ್ಲ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಇದೊಂಥರ ಬೂಸ್ಟಪ್ ಅಂತಾನೆ ಅನ್ಬೋದು. ಬಿಕಾಸ್ ಎಲ್ಲರೂ ಕೂಡ ನಿಮ್ ತರನೇ ಒಬ್ಬೊಬ್ರು ಬರ್ತಾ ಇರ್ತಾರೆ, ಬಂದಿರ್ತಾರೆ ಕೂಡ. ಸೊ ನಿಮ್ಮ ಈ ನಟನೆ ಹುಚ್ಚು, ನಿಮ್ಮ ಈ ಕಲಿಕೆ ಅಂಡ್ ನಿಮ್ಗಿರುವಂತ ಈ ಉತ್ತಮವಾದ ಆಕ್ಟಿಂಗ್ ಕೆರಿಯರ್ ಜರ್ನಿ ಇನ್ನಷ್ಟು ಜಾಸ್ತಿ ಒಳ್ಳೇದ್ ಮಾಡ್ಲಿ ನಿಮ್ಗೆ, ಇನ್ನೂ ಉತ್ತಮ ಶ್ರೇಣಿಯಲ್ಲಿ ಸಾಗಿ ನೀವು, ಅಂಡ್ ಇನ್ನಷ್ಟು ಜಾಸ್ತಿ ಶಾರ್ಟ್ ಫಿಲ್ಮ್ಸ್ ಅಂಡ್ ಆಕ್ಟಿಂಗ್ ಕೆರಿಯರ್ಗಳು ನಿಮ್ದಾಗ್ಲಿ ಅಂತ ನಾವು ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಆಕ್ಚುಲಿ ನೀವು ಈ ಥರದೆಲ್ಲ ಕೇಳಿ ಇಷ್ಟೆಲ್ಲ ರೀಕಾಲ್ ಮಾಡಿಸಿದ್ದು ತುಂಬಾ ಖುಷಿ ಆಯ್ತು. ಅದ್ರ ಜೊತೆಗೆ ನಿಮ್ಮ ಕನ್ನಡ 360 ವಾಹಿನಿಗೂ ಅಷ್ಟೇ ತುಂಬಾ ಒಳ್ಳೇದಾಗ್ಲಿ, ನೀವು ಏನೆಲ್ಲ ಅನ್ಕೊಳ್ತಾ ಇದ್ದೀರಾ ಅದೆಲ್ಲ ದುಪ್ಪಟ್ಟಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಶೋರ್ ಸರ್, ಹಿಟ್ ಆದ್ಮೇಲೆ ನಮ್ಮನ್ನ ನೆನಪಿಸ್ಕೊಳ್ಳಿ. ಓಕೆ, ಖಂಡಿತ ನೀವು ನಮ್ಮನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವರ ಜೊತೆಗಿನ ಮಾತುಕತೆ. ಇನ್ನೊಂದು ಮುಂದಿನ ಸೆಲೆಬ್ರಿಟಿ ಇಂಟರ್ವ್ಯೂ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೋಜು 360 ಯೂಟ್ಯೂಬ್ ಚಾನಲ್.